ಸೊ ವೆಲ್ಕಮ್ ಟು ನಮ್ಮ ಗುಹೆಗೆ. ಸೊ ಇದೊಂದು ಟಿಪಿಕಲ್ ಕೇವ್ ಹೌಸ್. ಸಖತ್ ಹತ್ರ ಬಂದಿದ್ದಾರೆ ಮಾತ್ರ. ಫ್ಲೈಯಿಂಗ್ ಪಾಸ್ಪೋರ್ಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಮಸ್ಕಾರ. ನೀವು ಯಾವಾಗಲೂ ನಮ್ಮನ್ನ ಕೇಳ್ತಾ ಇರ್ತೀರಾ, ನೀವು ಯಾವಾಗಲೂ ಫುಲ್ ಟೈಮ್ ವರ್ಕ್ ಮಾಡ್ಕೊಂಡು ಹೇಗಪ್ಪ ಟ್ರಾವೆಲ್ ಮಾಡ್ತೀರಾ ಅಂತ. ನೋಡಿ, ಹೀಗೇನೆ ನಾವು ಕಪ್ಪಡೋಕಿಯಲ್ಲಿ 15 ದಿನ ಇರ್ತೀವಿ, ಆದರೆ ಟರ್ಕಿಲಿ 1 ತಿಂಗಳು ಇರ್ತೀವಿ. ಈ ಕಪ್ಪಡೋಕಿಯನ್ನು ನಾವು ಹೋಮ್ ಬೇಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. 15 ದಿನ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ತೀವಿ, ಅರ್ಲಿ ಮಾರ್ನಿಂಗ್ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀವಿ, ಮತ್ತು ಸಂಜೆ 6 ಗಂಟೆ ಮೇಲೆ ಹೋಗ್ಬಿಟ್ಟು ಈವ್ನಿಂಗ್ ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವು ಯಾವುದೇ ಒಂದು ಕಂಟ್ರಿಗಳು 1 ತಿಂಗಳು ಇಲ್ಲ 40 ದಿನ ಇರ್ತೀವಿ. ಸೊ ಇದೇ ಥರ ಟ್ರಾವೆಲ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾನೇ ಇರ್ತೀವಿ. ಹಂಗೆ ಬನ್ನಿ, ವ್ಯೂ ನೋಡಿ ಹೇಗಿದೆ ಅಲ್ಲಿ ಕಪ್ಪಡೋಕಿಯ ಕೇವ್ಸ್ ವ್ಯೂ ಸೂಪರ್ ಆಗಿದೆಯಲ್ಲ. ಸೊ ಈ ವ್ಯೂಗೆ ನಾವು ಕೆಲಸ ಮಾಡಿಕೊಂಡು ನಮ್ಮ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಆಶಾ, ಆದರೆ ನಾವು ಹೇಳಿದ್ವಲ್ಲ ಕಪ್ಪಡೋಕಿಯಲ್ಲಿ 15 ದಿನ ಇರ್ತೀವಿ ಅಂತ. ಕಪ್ಪಡೋಕೆ ಬಂದು ತುಂಬಾ ಎಕ್ಸ್ಪೆನ್ಸಿವ್ ಪ್ಲೇಸು. 15 ದಿನ ನಾವು ಒಳ್ಳೆ ಹೋಟ್ಲಲ್ಲಿ ಇರೋಕ್ಕಾಗಲ್ಲ. ನಾವಿಲ್ಲಿ ಏನು ಮಾಡ್ಕೊಂಡಿದ್ವಿ, ಸ್ವಲ್ಪ ದಿನ ಒಳ್ಳೆ ಕೇವ್ ಹೋಟೆಲಲ್ಲಿ ಇರ್ತೀವಿ, ಇನ್ನೊಂದು ಸ್ವಲ್ಪ ದಿನ ನಾರ್ಮಲ್ ಹೋಟ್ಲಲ್ಲಿ ಇರ್ತೀವಿ. ನಿಮಗೆ ಆಮೇಲಿಂದ 2 ಹೋಟೆಲ್ ರೂಮ್ದು ಟೂರ್ ಕೊಡ್ತೀನಿ. ಸೊ ಇವಾಗ ಸಂಜೆ 5 ಗಂಟೆ ನಮ್ಮ ಕೆಲಸ ಮುಗಿಸೋ ಟೈಮು. ಸೊ ಲ್ಯಾಪ್ಟಾಪ್ನ ಹಿಂಗೆ ಕ್ಲೋಸ್ ಮಾಡ್ತೀವಿ. ನನ್ನ ಕೆಲಸ ಮುಗೀತು, ಇವಾಗ ಹೋಗ್ಬಿಟ್ಟು ಜಾಗನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಾನು ನಿಮಗೆ ಹೇಳಿದ್ವಲ್ಲ ಕಪ್ಪಡೋಕಿಯಲ್ಲಿ ನಾವು ವರ್ಕ್ ಮಾಡಿಕೊಂಡು ಒಂದು ಗುಹೆಯಲ್ಲಿದ್ದೀವಿ. ಏನಪ್ಪ ಇದು ಗುಹೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ತೋರಿಸ್ತೀನಿ ಗುಹೆ ಹೇಗಿದೆ ಅಂತ, ಏನು ರಾಯಲ್ ಆಗಿದೆ ಅಂತ ಕೂಡ ತೋರಿಸ್ತೀನಿ. ಇವಾಗ ನನ್ನ ಎಂಟ್ರ್ ಆಗ್ತಾ ಇದ್ದೀನಿ. ನಿಮ್ಗಾಗಲೂ ಸೌಂಡ್ ಕೇಳಿಸ್ತಾ ಇರ್ಬೋದು, ಕೊಯ್ 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 ಅಂತ. ನಿಲ್ ನೋಡಿ, ಬಂತು. ಇದು ಬಂದು ಚಿನ್ಕುರಳಿ. ಇದರ ಹೆಸರು ಬಂದು ಲ್ಯಾಟೆ ಅಂತ. ನಾವು ಲ್ಯಾಟೆ ಗೀಟೆ ಬೇಡಪ್ಪ, ನಮಗೆ ಲ್ಯಾಟೆನೂ ಬೇಡ, ಕ್ಯಾಪುಚಿನೋನು ಬೇಡ, ಚಿನ್ಕುರಳಿ ಅಂತ ಹೆಸರಿಟ್ಟಿದ್ದೀವಿ. ಸಖತ್ ನಾಟಿ ನಾಯಿ ಮಾತ್ರ, ಬರೀ 2.5 ತಿಂಗಳು ನಾಯಿ ಮರಿ. ಇದು ಸಖತ್ತಾಗಿ ಆಟಾಡ್ತಾ ಇದೆ. ಇದು ಆ್ಯಕ್ಚುಲಿ ಬಂದಾಗ ಸೈಲೆಂಟ್ ಆಗಿತ್ತು. ಆಗಲೂ ನಮ್ಮನ್ನು 7ನೇ ದಿನ ಏನೋ ಫುಲ್ ತೀಟೆ ಮಾಡಿಟ್ಟಿದ್ದೀವಿ. ನಾನು ಕಿರಣ ಸೇರಿಕೊಂಡು ಬನ್ನಿ ಹಂಗೆ ಕೇವ್ ಟೂರ್ ಕೊಡ್ತೀನಿ. ಇದು ಬಂದು ಫ್ಯಾಮಿಲಿ ರನ್ ಮಾಡೋ ಬಿಸ್ನೆಸ್ಸು. ಅದಕ್ಕೋಸ್ಕರ ಏನು ಮಾಡಿರ್ತಾರೆ, ಕ್ಯೂಟಾಗಿ ಮಾಡ್ಕೊಂಡಿರ್ತಾರೆ. ಇದನ್ನು ಎಂಟ್ರೆನ್ಸ್ ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಕಪ್ಪಡೋಕಿದಲ್ಲಿ ಬಲೂನ್ ಫೇಮಸ್ ಅಲ್ಲ. ವೆಲ್ಕಮ್ ಮಾಡ್ಬೇಕಾರೆ ಈ ಥರ ಬಲೂನ್ ಸ್ಟ್ರಕ್ಚರೈಸ್ ನೀಟಾಗಿ ಹಾಕಿರ್ತಾರೆ ನೋಡಿ. ಅದ್ರ ಜೊತೆಗೆ ಒಂದು ಬೆಕ್ಕು ಬೇರೆ ಇದೆ ಗುರು ಇಲ್ಲಿ. ಬರ ಇಲ್ಲಿ ಶಿಷ್ಯ, ಜಗಳ ಆಡ್ತಾರೆ ಸಖತ್ತು. ಲಟೆ ಓಡೋಯ್ತು. ಏಯ್ ಬರೋ ಬಾಗ್ಲಿಸ್ಬೇಕು ಲಟೆ. ಅದಕ್ಕೆ ಹಿಡ್ಕೊಬರ್ತೀನಿ ಅದನ್ನ. ಲಟೆ ಬರೋ ಇಲ್ಲಿ ನೋಡಿ. ಇಷ್ಟು ತೀಟ ಇದು ಅಂದ್ರೆ ಎಷ್ಟು ನಾಟಿ ಅಂದ್ರೆ ಮಗನೇ ಹೊಡಿತೀನಿ ಈಗ. ಓಡಾಟಾಯ್ತು ಹುಡುಗಿ ಇವಳು ಚಿನ್ಕುರುಳಿ. ಈ ಫುಲ್ ಕೇವ್ ಹೌಸಲ್ಲಿ ಒಂದು 3 ಮನೆ ಇದೆ. ಫುಲ್ ನಾವೇ ಇದ್ದೀವಿ, ಯಾರೂ ಇಲ್ಲ. ಆರಾಮ ಫುಲ್ ಕೇವ್ ಹೌಸ್ ಫುಲ್ ನಾವೇ ಇದ್ದೀವಿ. ಇದು ಬನ್ನಿ ಹಂಗೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ ನಿಮ್ಗೆ ರೂಮ್ಗೆ. ಫಸ್ಟು ರೂಮ್ ತೋರಿಸ್ತೀನಿ, ಆಮೇಲೆ ಇವೆಲ್ಲ ತೋರಿಸ್ತೀನಿ. ನೋಡಿ ಹೆಂಗೆ ಸಕ್ಕದಾಗ ಅರೇಂಜ್ ಮಾಡಿದ್ದಾರೆ. ಟಿಪಿಕಲ್ ನಿಮಗೆ ಕೇವ್ ಗುಹೆ ಹೇಗೆ ಅನುಭವ ಆಗುತ್ತೋ ಆ ಥರ ಫುಲ್ ಅನುಭವ ಆಗುತ್ತೆ. ಇದು ಬಂದು ನಮ್ಮ ರೂಮಿನ ಎಂಟ್ರೆನ್ಸು. ಇದು ಬಂದು ಬಾಲ್ಕನಿ ಥರ ಮಾಡಿದ್ದಾರೆ. ಇದು ನಾವಿತ್ತು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಲ್ವಾ ಕಿರಣ್? ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಒಂಥರ ನೋಡೋಕೆ ಒಂಥರ ವಿಚಿತ್ರ ಅನುಭವ, ಎಕ್ಸ್ಪೀರಿಯನ್ಸ್ ಒಂಥರ ಕಂಪ್ಲೀಟ್ ಡಿಫ್ರೆಂಟ್. ಬನ್ನಿ ಹಂಗೆ ಒಳಗಡೆ, ರೂಮ್ ಒಳಗಡೆ. ಇವಳನ್ನ ಕೆಳಗಡೆ ಬಿಡಲ್ಲ ಸದ್ಯಕ್ಕೆ, ಬಿಕಾಸ್ ಸಕ್ಕತ್ ಓಡೋಗ್ಬಿಡ್ತಾಳೆ ಅವಳು. ಕಿತಾಪತಿ. ಸೊ ವೆಲ್ಕಮ್ ಟು ನಮ್ಮ ಗುಹೆಗೆ. ನಾವು ಆ್ಯಕ್ಚುಲಿ 2 ರೂಮಲ್ಲಿ ಟೋಟಲ್ 15 ದಿನ ಇರ್ತೀವಿ ಇಲ್ಲಿ ಅಂತ ಹೇಳಿದ್ವಲ್ಲ. 7 ದಿನ ಈ ರೂಮಲ್ಲಿ ಇರ್ತೀವಿ. ಇದು ಬಂದ್ಬಿಟ್ಟು ಕಿಂಗ್ಸ್ ರೂಮು. ಇನ್ನು 7 ದಿನ ಸ್ಟ್ಯಾಂಡರ್ಡ್ ರೂಮಲ್ಲಿ ಇರ್ತೀವಿ. ಯಾಕಂದರೆ ಇದು ಸಖತ್ ಎಕ್ಸ್ಪೆನ್ಸಿವು. 1 ದಿನಕ್ಕೆ 15,000 ರೂಪಾಯಿ. ಸ್ಟ್ಯಾಂಡರ್ಡ್ ರೂಮ್ ಬಂದ್ಬಿಟ್ಟು 1 ದಿನಕ್ಕೆ 7,000 ರೂಪಾಯಿ. ಸೊ ಇಲ್ಲಿ 7 ದಿನ ಇರ್ತೀವಿ, ಅಲ್ಲಿ 7 ದಿನ ಇರ್ತೀವಿ. ಇದು ಕಂಪ್ಲೀಟು 15,000 ರೂಪಾಯಿ ಒಂದಿನಿಗೆ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್ ಅಷ್ಟೇ. ಲಂಚು ಡಿನ್ನರ್ ಕೊಡೋಲ್ಲ. ನಾವು ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇವಾಗ ನಮ್ಮ ಲಟ್ಟೆನ ಕೆಳಗೆ ಬಿಡ್ತೀನಿ. ಕೆಳಗೆ ಬಿಟ್ಟ ತಕ್ಷಣ ಎಷ್ಟು ಕಿತಾಪತಿ ಮಾಡ್ತಾನೆ ನೋಡಿ, ಅಲ್ಲೇ ಹುಡುಕ್ತಾವನು ಕಚ್ಚಕ್ಕೆ. ಕೆಳಗೆ ಬಿಟ್ಬಿಟ್ಟು ರೂಮ್ ಟೂರ್ ಕೊಡ್ತೀವಿ. ಓಡ. ನಾನಿವಾಗ ನಿಂತ್ಕೊಂಡಿದ್ದೀನಲ್ಲ, ಇದು ಬಂದು ಹಾಲ್ ಏರಿಯಾ ಥರ, ಲಿವಿಂಗ್ ಏರಿಯಾ ಥರ. ಚೆನ್ನಾಗಿರೋ ರಾಯಲ್ ಆಗಿರೋ ಕುಷನ್ಸ್ ಮತ್ತು ಸೋಫಾ ಹಾಕಿದ್ದಾರೆ. ಬಟ್ ಒಳ್ಳೆ ಫೀಲಿಂಗ್ಸು ಬರುತ್ತೆ. ಆದರೆ ಇದು ಬಂದು ಬ್ಯಾಗ್ ಇರ್ತಾ ಇದು. ಮಗನೇ ಬರ ಇಲ್ಲಿ ಕೆಳಗಡೆ. ಒಂದು ನಿಮಿಷ ಸುಮ್ಮನೆ. ಎಷ್ಟು ತೀಟೆ ಅಂದರೆ ಜಸ್ಟ್ ಇವಾಗ ಹೊಸ ಬಟ್ಟೆ ಹಾಕೊಂಡಿರೋದು ನೋಡಿ. ಬಟ್ಟೆ ಹರಿದು ಹಾಕ್ಬಿಡ್ತು. ಬಟ್ಟೆ ಹರಿದು ಹಾಕಿದೆ ಹೊಸ ಬಟ್ಟೆ ಇಲ್ಲೋದ ನೋಡಿ. ಅಲ್ಲಿ ನನ್ನ ಶೂ ಹತ್ರ ಹೋಗ್ತಾವನೆ, ಶೂ ಚಪ್ಪಲಿ ಎಲ್ಲ ಎತ್ಕೊಂಡು ಹೊಡಿತಾವನೆ. ಇದು ಬಂದು ಒರಿಜಿನಲ್ ಕೇವ್. ಇವಾಗ ಏನು ಮಾಡ್ತಾರೆ ಅಂದರೆ ಅವರೇ ಕೇವ್ನ ಕೆತ್ತುತ್ತಾರೆ. ಆದರೆ ನಾವು ಇವತ್ತಿರೋದು ಒರಿಜಿನಲ್ ಕೇವ್. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಮುಟ್ಟಿದ್ರೆ ಬಿದೋಗುತ್ತೆ, ಅಂದರೆ ಉದುರ್ತಾ ಇರುತ್ತೆ ಇದು ಯಾವಾಗಲೂ. ಪಾಪ ದಿನಕ್ಕವ್ರು 3 ಸತಿ ಬಂದು ಕ್ಲೀನ್ ಮಾಡ್ತಾರೆ. ಇದು ನೋಡಿ, ಲಿವಿಂಗ್ ಏರಿಯಾದಲ್ಲಿ ಸೋಫಾ ಇಟ್ಟಿದ್ದಾರೆ. ಸೋಫಾಯಿಂದ ಹಂಗೆ ಬಂದರೆ ಡಿವಿಷನ್ ಏನೂ ಇಲ್ಲ. ಹಾಗೆ ನಾವು ರೂಮ್ಗೆ ಹೋಗ್ತೀವಿ, ಬೆಡ್ರೂಮ್ ಏರಿಯಾಗೆ ಹೋಗ್ತಾ ಇದ್ದೀವಿ.
ಸೊ ಇವೆಲ್ಲ ಟಾರ್ಕಾಯ್ಸ್ ಕಲರ್, ಇವೆಲ್ಲ ಕಪ್ಪಡೋಕೆಯಲ್ಲಿ ಈ ಥರ ತಟ್ಟೆಗಳೆಲ್ಲ ಸಖತ್ ಫೇಮಸ್ಸು ಟರ್ಕಿಶ್ದು. ಅವೆಲ್ಲ ಅರೇಂಜ್ ಮಾಡಿದ್ದಾರೆ. ಲೈಟ್ಸ್ ಎಲ್ಲ ಹೇಗೆ ಅರೇಂಜ್ ಮಾಡಿದ್ದಾರೆ ಗೊತ್ತಾ, ಒಂಥರ ನಿಮ್ಮ ಟಿಪಿಕಲ್ ಹಳೇ ಕಾಲದಲ್ಲಿ ಹೆಂಗೆ ಫೀಲಿಂಗ್ ಬರ್ತಿತ್ತು ಆ ಥರ ಫೀಲಿಂಗ್ ಬರೋಂಗೆ ಅರೇಂಜ್ ಮಾಡಿದ್ದಾರೆ. ರುಬ್ಬಕ್ಕಲ್ಲ ಕಿರಣ ಇದು? ಗೊತ್ತಿಲ್ಲಪ್ಪ, ಇರ್ಬೋದು. ಏನೋ ಚೆನ್ನಾಗಿತ್ತು ನೋಡಿ, ಹೇಳಿದ್ನಲ್ಲ ಮುಟ್ಟೋದು ಬಿದೋಗುತ್ತೆ ಅನ್ನೋ ಅಷ್ಟು ಒರಿಜಿನಲ್ ಆಗಿದೆ. ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕ ಹಾರ್ಟಿ ಕ್ರಾಫ್ಟ್ಸ್ ಎಲ್ಲ ಇಟ್ಟಿದ್ದಾರೆ, ಸಕ್ಕತ್ತಾಗಿ ಡಿಸೈನ್ ಅಂತೂ ಮಾಡಿದ್ದಾರೆ. ಸೊ ಬನ್ನಿ, ಕುಣಿದಾಡ್ಕೊಂಡು ಓಡಾಡ್ತಾ ಚಿನ್ನೋದು. ಇದು ನಮ್ಮ ಬೆಡ್ರೂಮ್. ಸೊ ಇಲ್ಲಿ ಬಂದ್ಬಿಟ್ಟು ಹಾಲು, ಲಿವಿಂಗ್ ರೂಮು. ಇಲ್ಲೊಂದು ಚಿಕ್ಕ ದಿವಾನ ಹಾಕಿದ್ದಾರೆ. ಹಂಗೆ ಹಿಂಗೆ ತಿರುಗಿಸಿದ್ರೆ ಕೇವಲ್ಲಿ ಇದು ದೊಡ್ಡ ಬೆಡ್ಡು, ಡಬಲ್ ಬೆಡ್ ಕೊಟ್ಟಿದ್ದಾರೆ. ಸೊ ಇಷ್ಟೇ, ಅಲ್ಲೆಲ್ಲ ಕ್ಲೀನಾಗಿ ಆರ್ಟಿ ಕ್ರಾಫ್ಟ್ಸ್ ಒರಿಜಿನಲ್. ಏಯ್ ಚಿನ್ನೋ, ಕಳ್ಳನ ಒಂದು ಬಂದು ಕಾಲು ಕಚ್ತೈತೆ. ಏಯ್ ವೇಟ್ ಕಿರಣ್, ಮಾಡ್ತೀನಿ ಇರೋ ನಿಮಿಷ ಇರು. ಹೆಚ್ಚಿನಿ ಬಾರ ಇಲ್ಲಿ, ತಗೊಳ್ಳೆ. ಸಿಗಲ್ಲ ಅದು ಕಿತಾಪತಿ ಮನೆಗಳು. ಇಲ್ಲ ಆಟೆ ಬರ ಇಲ್ಲಿ, ಹೆಚ್ಚಿನ್ಕೊಳ್ಳಿ, ತಗೊಳಮ್ಮ, ಇಲ್ಲಿ ತಗೊಳ್ಳೆ. ಬರ ಇಲ್ಲಿ, ಸಿಕ್ಕ ನಾ ಹಿಡ್ಕೊತೀನಿ ಅದನ್ನು. ಡಿಸ್ಟರ್ಬೆನ್ಸ್, ಸಾರಿ. ಇಲ್ಲಿ ಬಂತು ಚಿನ್ನು. ನೋಡಿದ್ರಲ್ಲ, ಇದು ಬೆಡ್ರೂಮು. ಆರ್ಟಿ ಕ್ರಾಫ್ಟ್ಸ್ ಎಲ್ಲ ಡಿಸೈನ್ ಮಾಡಿದ್ದಾರೆ. ಆದರೆ ಇದೇನು ಇಟ್ಟಿದ್ದಾರೋ ಗೊತ್ತಿಲ್ಲ ನೋಡಿ. ಇದೇನೋ ನಾನು ಕೇಳಿದ್ದಕ್ಕೆ ಹಳೆ ಕಾಲದ 80 ವರ್ಷದ ಹಳೇದಂತೆ. ಇದನ್ನು ಆರ್ಟಿ ಕ್ರಾಫ್ಟ್ ಥರ ಇಲ್ಲೇ ಇಟ್ಟಿದ್ದಾರೆ, ಒಂಥರ ಇದಕ್ಕೆ ಒಂಥರ ಮ್ಯೂಸಿಯಂ ಥರ ಮಾಡಿ, ಚೇರ್ ರಿಲ್ಯಾಕ್ಸ್ ಮಾಡೋಕ್ಕೆ. ಆಮೇಲೆ ಹಂಗೆ ಬಂದರೆ ಮೇಕಪ್ ರೂಮು. ಸೊ ಒಂದು ಕೇವ್ ಹೌಸ್ ಈ ಥರ ಇರುತ್ತೆ, ಟಿಪಿಕಲ್ ಹಳೆ ಕಾಲದ. ಕಿರಣ್ ಇಲ್ಲಿ ಬೇಡ ಬಿಡು ಕಿರಣ್, ಸುಮ್ಮನೆ ಇರುತ್ತೆ. ನಾನು ಹೊಡಿತೀನಿ. ಈಗ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟೈತೆ. ಸೊ ಇದೊಂದು ಟಿಪಿಕಲ್ ಕೇವ್ ಹೌಸು. ಟಿಪಿಕಲ್ ಕೇವ್ ಹೌಸ್ ಹಿಂಗಿರುತ್ತೆ. ಒಂದು ಟಿಪಿಕಲ್ ಕೇವ್ ಹೌಸಿಗೆ ಅಪ್ಪ ಲಿವಿಂಗ್ ಏರಿಯಾ ನೋಡಿದ್ವಿ, ಬೆಡ್ರೂಮ್ ನೋಡಿದ್ವಿ, ಬಾತ್ರೂಮ್ ನೋಡಿದ್ರೆ ಇರೋಕ್ಕಾಗುತ್ತಾ? ಬನ್ನಿ, ಒಂದು ಪ್ರಾಪರ್ ಆಗಿರೋ ಟಿಪಿಕಲ್ ಆಗಿರೋ ಟರ್ಕಿಶ್ ಬಾತ್ ಏರಿಯಾಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಆ್ಯಕ್ಚುಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ಸೈಡ್ ಫುಲ್ಲು ಒರಿಜಿನಲ್ ಕೇವೆ. ಅದು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಹಿಂಗೆ ಮುಟ್ಟಿದ್ರೆ ನೋಡಿ, ಮುಟ್ಟಿದ್ರೆ ಎಲ್ಲ ಉದುರುತ್ತೆ, ಮಣ್ಣು ಫುಲ್ಲು. ಸೊ ಸಕ್ಕಾಪಟ್ಟೆ ದೊಡ್ಡದಾಗಿರುತ್ತೆ ಬಾತ್ರೂಮ್ ಏರಿಯಾ ಮಾತ್ರ. ಆ್ಯಕ್ಚುಲಿ ರೂಮ್ಗಿಂತ ದೊಡ್ಡದಾಗಿದೆ ಅಂತ ಹೇಳ್ಬೋದು ಬಾತ್ರೂಮ್ ಏರಿಯಾ. ನಾರ್ಮಲ್ ಇಲ್ಲಿ ಬಂದು ವಾಶ್ ಬೇಸಿನ್, ಅದು ಬಂದು ಟಿಪಿಕಲ್ ಟರ್ಕಿಶ್ ಸ್ಟೈಲಲ್ಲಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಟರ್ಕಿಯಲ್ಲಿ ಕಪ್ಪಡೋಕೆದಲ್ಲಿ ಎಸ್ಪೆಷಲಿ ಅಂತ ಲಕ್ಸುರಿ ಇಷ್ಟಪಡ್ತಾರೆ. ಸೊ ಇದು ಕಿಂಗ್ಸ್ ರೂಮ್ ಆಗಿರುತ್ತೆ, ಸ್ವಲ್ಪ ಲಕ್ಸುರಿ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಜಕ್ಕಸಿ ಕೂಡ ಇದೆ. ಒಳ್ಳೆ ಮಸಾಲೆ ಮಾಡಿದ್ರೆ ಜಕ್ಕಸಿಲಿ ಮಾತ್ರ. ಹಾಗೆ ಬಾತ್ರೂಮ್, ಇಲ್ಲಿ ಬಾತ್ ಏರಿಯಾ, ಶವರ್ ಏರಿಯಾ ಇದೆ. ಸೊ ಸ್ವಲ್ಪ ಮುಂದೆ ಹೋಗಿ ಬಾತ್ರೂಮ್ ಎಷ್ಟು ದೊಡ್ಡದಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿಂದ ಫುಲ್ ಇಷ್ಟು ದೊಡ್ಡ ಬಾತ್ರೂಮು. ಸೊ ಹಿಂಗೆ ಹೊರಗಡೆ ಹೋದರೆ ಬೆಡ್ರೂಮು. ಆಮೇಲೆ ಹಿಂಗೆ ತಿರುಗಿದ್ರೆ ಲಿವಿಂಗ್ ರೂಮು. ಸೊ ಕಿಂಗ್ ರೂಮ್ನ ನೋಡಿದಾಯ್ತು. ಬರೀ ಕಿಂಗ್ ರೂಮ್ ಅಷ್ಟೇ ಅಲ್ಲ, ಇಡೀ ಹೋಟೆಲ್ನ ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಬಟ್ ಅದಕ್ಕಿಂತ ಮುಂಚೆ ಚಿನ್ಕುರುಳಿ ನಮಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಚಿನ್ಕುರುಳಿನ ಏನು ಮಾಡಿದ್ದೀವಿ ಅಂದರೆ, ತಗೊಂಡೋಗಿ ಅಲ್ಲಿ ಕೂರ್ಸಿದ್ದೀನಿ ಸೈಲೆಂಟಾಗಿ. ಸಕ್ಕತ್ ಕಿತಾಪತಿ ಮಾಡ್ತಾ ಇತ್ತು. ಮತ್ತೆ ಕಿತಾಪತಿ ಮಾಡ್ತೀಯಾ ಇನ್ನೊಂದು ಸರಿ? ಸಖತ್ ಕಿತಾಪತಿ ಮಾಡ್ತೀಯಾ? ಕಿತಾಪತಿ ಮಾಡಬಾರ್ದು ಹೇಳಿ. ರೂಮ್ ಬಾಗ್ ಹಾಕ್ತೀನಿ ಚಾಲ್ಚಿನು, ರೂಮ್ ಒಳಗೆ ಹೋಗ್ಬಿಡುತ್ತೆ. ಬಂತು ಚಿನ್ನು. ಬಟ್ ನಮಗೆ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಅಂತೂ ಆಗ್ತಾ ಇದೆ. ಸಿಗ್ತಲ್ಲ, ಇದು ಸಖತ್ ಎಂಟರ್ಟೈನ್ ಮಾಡ್ತಾ ಇದೆ ಮಾತ್ರ. ಕಿತಾಪತಿ ನನ್ನ ಮಗನೇ. ರೂಮ್ ಒಳಗೆ ಹೋಗೋದು ಬಿಡಕ್ಕೆ ಬೇಜಾರಿಲ್ಲ. ಬಟ್ಟೆಗಳೆಲ್ಲ ಇಟ್ಟಿದ್ದೀವಿ, ಬಟ್ಟೆಗಳೆಲ್ಲ ಕಚ್ಚಾಗ್ತೈತೆ. ನಂದೊಂದು ಟೀ ಶರ್ಟ್ ಕಚ್ಚಾಕ್ತು, ಆಶಿಂದೊಂದು ಹೊಸ ಬಟ್ಟೆ ಕಚ್ಚಾಕ್ತು. ಅದಕ್ಕೆ ಕಪ್ಪಡೋಕೆದಲ್ಲಿ ಹೋಟೆಲ್ ರೂಮ್ಸ್ ಅಷ್ಟೇ ಅಲ್ಲ, ವ್ಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಾವಿರೋ ಹೋಟ್ಲಿಂದ ಸಖತ್ತಾಗಿ ವ್ಯೂ ಕಾಣುತ್ತೆ. ಬನ್ನಿ ವ್ಯೂ ತೋರಿಸ್ಕೊಂಬರ್ತೀನಿ. ಬರ್ತೀನ ಮೇಲೆ ಅಲ್ಲತ್ತೆ ಹೆಂಗೆ ಓಡ್ತಾನೆ ನೋಡಿ. ಮೇಲ್ಗಡೆ ಹೋದರೆ ಇಲ್ಲೊಂದು ರೂಮ್ ಇದೆ, ಇಲ್ಲೊಂದೇ ಒಂದು ರೂಮ್ ಇರೋದು. ಆಮೇಲೆ ಹಂಗೆ ಇನ್ನೂ ಮೇಲ್ಗಡೆ ಹೋದರೆ ಇದು ರೆಸ್ಟೋರೆಂಟು. ನಾವು ಹೇಳಿದ್ರೆ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಸೊ ಒಳ್ಳೆ ವ್ಯೂಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ನಮಗೆ. ಸೊ ನಾವಿಲ್ಲೇ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಕೂಡ ಮಾಡ್ತೀವಿ, ಇಲ್ಲೇ ಕೆಲಸ ಕೂಡ ಮಾಡ್ತೀವಿ. ಇದು ಒಂದು ರೆಸ್ಟೋರೆಂಟ್ ಕೂಡ ಹಾಗೆ ನಮ್ಗೆ ವರ್ಕಿಂಗ್ ಸ್ಪೇಸ್ ಕೂಡ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡಿದ್ವಿ. ಈಗ ಸ್ವಲ್ಪ ಸ್ನ್ಯಾಕ್ಸ್ ಮುಗಿಸ್ಕೊಂಡು ಎಲ್ಲ ಇಲ್ಲೇ ಬಿಟ್ಟಿದ್ದೀವಿ. ಬಟ್ ತೋರಿಸ್ತೀವಿ ಬನ್ನಿ ಎಷ್ಟು ಚೆನ್ನಾಗಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿಂದ ಕಿರಣಕ್ಕೆ ಸಕ್ಕತ್ತ ಕಟ್ಟು, ಅದು ಅಲ್ಲಿ ಬರ್ತಿದೆಯಲ್ಲ ಪಾಪ. ಕಿರಣ ಹಾಕಿದ್ರೆ ಹೊರಗಡೆ ಹಾಕಿದ್ರೆ ಪಾಪ. ಕೂಡ ಹಾಕಿದಿರೋದು ಅಲ್ಲೇ ಸಕ್ಕದ ಕಚ್ತೈತೆ. ಸೊ ನಮ್ಮ ವರ್ಕಿಂಗ್ ಸ್ಪೇಸ್ ಎಷ್ಟು ಚೆನ್ನಾಗಿದೆ ತೋರಿಸ್ತೀನಿ ಬಂದು. ಎಂಥ ವ್ಯೂಗೆ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅಂತ. 15 ದಿನ ಕಾಲ ಹೋಗೋದೇ ಗೊತ್ತಾಗಲ್ಲ, ಯಾಕಂದರೆ ನಾವು ಒಳ್ಳೆ ವ್ಯೂಗೆ ವರ್ಕ್ ಮಾಡ್ತೀವಿ. ಬನ್ನಿ ಹಾಗೆ ವ್ಯೂ ತೋರಿಸ್ತೀನಿ. ಸೊ ಹಿಂಗೆ ತಿರುಗಿಸಿದ್ರೆ ಅಲ್ಲಿ ಕ್ಯಾಸಲ್ ಕಾಣಿಸ್ತಾ ಇದೆ ನೋಡಿ.
ಫುಲ್ ಕ್ಯಾಸಲ್ ಕಾಣಿಸ್ತಾ ಇದೆ. ಸೊ ಈ ಫುಲ್ ವ್ಯೂ ನಮಗೋಸ್ಕರನೇ ಕೆಲಸ ಮಾಡ್ಕೊಂಡು ಆರಾಮಾಗಿ ಊಟ ತಿನ್ಕೊಂಡು ಇಲ್ಲೇ ಕೂತಿರ್ತೀವಿ. ಇದು ಫುಲ್ಲು ಕಪ್ಪಡೋಕಿಯಾ ವಿಲೇಜು. ಸೊ ನಾವು ಹೀಗೆ 15 ದಿನ ಕೆಲಸ ಮಾಡಿಕೊಂಡು ಕಪ್ಪಡೋಕಿಯಾಗಿ ನಮ್ಮ ಟೈಮ್ ಸ್ಪೆಂಡ್ ಮಾಡ್ತೀವಿ. ನೀವೆಲ್ಲರೂ ಕೇಳ್ತಾ ಇರ್ತೀರಿ ನಮಗೆ, ನೀವು ಫುಲ್ ಟೈಮ್ ವರ್ಕ್ ಮಾಡ್ಕೊಂಡು ಹೇಗೆ ಟ್ರಾವೆಲ್ ಮಾಡ್ತೀರಾ ಅಂತ. ಸೊ ನಾವು ಹೀಗೆ ಫುಲ್ ಟೈಮ್ ವರ್ಕ್ ಮಾಡಿಕೊಂಡು ನಾಯಿಗಳ ಜೊತೆ ಆಟ ಆಡಿಕೊಂಡು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಫ್ಲೈಯಿಂಗ್ ಪಾಸ್ವರ್ಡಿನ ಫ್ಯಾಮಿಲಿ ಮೆಂಬರ್ಸ್ಗೆ ನಮಸ್ಕಾರ. ನಾವು ನಿಮ್ಮನ್ನ ಇವತ್ತು ಕಪ್ಪಡೋಕಿಯ ಸನ್ರೈಸ್ಗೆ ಕರ್ಕೊಂಡ್ಬಂದಿದ್ದೀವಿ. ಕಪ್ಪಡೋಕಿಯ ಸನ್ರೈಸ್ ಅಷ್ಟೇ ಅಲ್ಲ, ವಾಟರ್ ಬಲೂನ್ಸ್ ನೋಡ್ತಾ ಇದ್ದಾರೆ ಏನು ಕ್ಯೂಟ್ ಎದ್ದೇಳ್ತಾ ಇದ್ದಾವೆ ಅಂತ. ಬನ್ನಿ ವ್ಯೂನ ಎಂಜಾಯ್ ಮಾಡೋಣ. ಸಖತ್ ಹತ್ರ ಬಂದಿದ್ದಾರೆ ಮಾತ್ರ. ಇಲ್ಲೇ ಇದೆ ಬಲೂನು, ಇಲ್ಲೇ ಲ್ಯಾಂಡ್ ಮಾಡ್ತಾರಾ? ನಾವು ಇಲ್ಲ ಅಲ್ಲೋಗಿ ಲ್ಯಾಂಡ್ ಮಾಡ್ತಾರೆ. ಸಖತ್ ಬ್ಯೂಟಿಫುಲ್ ಮಾತ್ರ. ಏನಪ್ಪ ಈ ಲವ್ ವ್ಯಾಲಿ ಸ್ಪೆಷಾಲಿಟಿ ಅಂದರೆ ಇಲ್ಲೆಲ್ಲ ಕಡೆ ಈ ಥರ ನೋಡಿ ಲವ್ಕಿ ಅಂತ ಹೇಳ್ತಾರಲ್ಲ, ಪ್ಯಾರಿಸಲ್ಲೆಲ್ಲ ಲಾಕಲ್ಲಿ ಲವ್ನ ಅವ್ರ ಹೆಸ್ರನ್ನ ಬರೆದ್ಬಿಟ್ಟು ಹಾಕ್ತಾರೆ. ಆದರೆ ಇಲ್ಲಿ ಈ ಥರ ಮಡಿಕೆ ಥರ, ಇಲ್ಲಿ ಮಡಿಕೆ ತುಂಬ ಫೇಮಸ್, ಅದಕ್ಕೆ ಅವ್ರ ಮೇಲೆ ಲವ್ ಇದು ಬರೆದ್ಬಿಟ್ಟು ಹಾಕಿರ್ತಾರೆ. ಎಲ್ಲ ಕಡೆ ಥರ ಹಾಕಿರ್ತಾರೆ. ಅದು ಡ್ರಮ್ಯಾಟಿಕ್ ಆಗಿ ಕಲರ್ಫುಲ್ಲಾಗಿ ಕಾಣುತ್ತೆ. ನೋಡಿದ್ರಲ್ಲ ಕಪ್ಪಡೋಕಿಯ ಬ್ಯೂಟಿಫುಲ್ ಸನ್ರೈಸ್ನ. ಪ್ರಪಂಚದ ಬೇರೆ ಕಡೆಯಿಂದ ಇಲ್ಲಿ ಬಂದು ಸನ್ರೈಸ್ ನೋಡಕ್ಕೆ ಬರ್ತಾರೆ. ಸನ್ರೈಸ್ ಅಷ್ಟೇ ಅಲ್ಲ, ಬಲೂನ್ ಇನ್ನೂ ಡ್ರಮ್ಯಾಟಿಕ್ ಆಗಿ ಮಾಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ವೆಡ್ಡಿಂಗ್ ಫೋಟೋಗ್ರಫೀಸ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ ಆಗಿರ್ಬೋದು, ಎಲ್ಲ ಮಾಡಿಸ್ಕೊಳ್ಳೋಕೆ ಪ್ರಪಂಚದ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸನ್ರೈಸು. ಇಷ್ಟು ತನಕ ಬಲೂನ್ಗಳೆಲ್ಲ ಇಲ್ಲೇ ಹಾರಾಡ್ತಾ ಇದ್ದೋ, ಇವಾಗ ಇಲ್ಲಿಂದ ಆ ಸೈಡ್ ಹೋಗ್ಬಿಡವೆ. ನಾವಿನ್ನೂ ಎಷ್ಟು 15 ದಿನ ಇರ್ತೇವೆ ಕಪ್ಪಡೋಕಿಯಲ್ಲಿ. ಆದಷ್ಟು ಟ್ರೈ ಮಾಡ್ತೀವಿ ದಿನ ಇದು ಬರಲಿಕ್ಕೆ, ಸನ್ರೈಸ್ನ ನೋಡಲಿಕ್ಕೆ. ವ್ಯಾಲೀಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದೊಂದು ಟರ್ನಿಂಗಲ್ಲಿ ಕೂಡ ಇಳಿಸ್ಕೋಬೇಕು ಅನಿಸ್ತಾ ಇದೆ. ಇಡೀ ಕಪ್ಪಡೋಕಿಯಲ್ಲಿ ಬಂದ್ಬಿಟ್ಟು ಈ ಥರ ವ್ಯಾಲಿಗಳು ತುಂಬಾನೇ ಇರ್ತವೆ. ಆದರೆ ಒಂದೊಂದು ವ್ಯಾಲಿಗೂ ಒಂದೊಂದು ಹೆಸರು ಕೊಟ್ಟಿರ್ತಾರೆ. ಈ ವ್ಯಾಲಿಗೆ ಹೆಸರು ಕೊಟ್ಟಿದ್ದಾರೆ ಗೊತ್ತಾ? ಏನೂ ಕೊಟ್ಟಿಲ್ಲ. ಈ ವ್ಯಾಲಿಗೆ ಇಮ್ಯಾಜಿನೇಷನ್ ವ್ಯಾಲಿ ಅಂತ ಕೊಟ್ಟಿದ್ದಾರೆ. ಏತಕ್ಕಿಂತ ತೋರಿಸ್ತೀನಿ ಬನ್ನಿ. ಒಂದೊಂದು ಮಾನ್ಯುಮೆಂಟು, ಒಂದೊಂದು ಸ್ಟ್ರಕ್ಚರು ಒಂದೊಂದು ಥರ ಇದ್ದಾವೆ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಫುಲ್ಲು ಕುಮಟಗಳು ವಾಲ್ಕೆನಿಕ್ ಎರಪ್ಷನ್ ಇಂದ ಫಾರ್ಮ್ ಆಗಿರೋದು. ಅವ್ರು ಹೇಳ್ತಾ ಇದ್ದಾರೆ ಇದಕ್ಕೆ ಇಮ್ಯಾಜಿನರಿ ವ್ಯಾಲಿ. ನಿಮ್ಗೆ ಏನು ಕಾಣಿಸುತ್ತೆ ಆ ಥರ ಇದು ಡಿಸ್ಕ್ರೈಬ್ ಮಾಡಿಬಿಟ್ಟಿದ್ದಾರೆ. ನನಗೇನು ಕಾಣಿಸ್ತಾ ಇದೆ ಗೊತ್ತಾ? ಬರೀ ಶಿವಲಿಂಗಗಳು ಕಾಣಿಸ್ತಾವೆ. ನಿನಗೇನು ಕಾಣಿಸ್ತಾ ಇದೆ ಆಶಾ? ಒಂಥರ ಮಶ್ರೂಮ್ ಎಡೆಡ್ ಥರ ಎಲ್ಲ ಕಾಣಿಸ್ತದೆ, ಮಶ್ರೂಮ್ ಥರ ಕಾಣಿಸ್ತಾ ಇದೆ ನನಗೆ. ಆಯ್ತು, ಎಲ್ಲ ಬೆಳಗಿನ ಜಾವದ ಆಟ ಎಲ್ಲ ಆಯಿತು. ಸೊ ಈಗ ಹೋಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ವರ್ಕ್ಗೆ ಕೂತ್ಕೋಬೇಕು. ತುಂಬ ಎಕ್ಸ್ಪೆನ್ಸಿವ್ ಅಲ್ವಾ? ನಾವು 15 ದಿನ ಕೂಡ ಒಳ್ಳೆ ರೂಮಲ್ಲಿ ಇರಲಿಕ್ಕಾಗಲ್ಲ, ದೊಡ್ಡ ರೂಮಲ್ಲಿ ಇರಲಿಕ್ಕಾಗಲ್ಲ. ಸೊ ಸ್ಟ್ಯಾಂಡರ್ಡ್ ರೂಮು, ಬಜೆಟ್ ರೂಮಲ್ಲಿ ಇರ್ತೀವಿ. ಆ ಬಜೆಟ್ ರೂಮ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದು ಕೂಡ ಟಿಪಿಕಲ್ ಗೆಸ್ಟ್ ಹೌಸೇ. ಲಾಕ್ ಆಗಿದೆ. ಟಿಪಿಕಲ್ ಗೆಸ್ಟ್ ಹೌಸ್ ಅಂತೀನಿ, ಕೇವ್ ಹೌಸೇ. ಅದೇ ಒಂದು ಸ್ವಲ್ಪ ಚಿಕ್ಕದು. ನಾವು ಇದು ಕಿಂಗ್ ರೂಮು, ಇದು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಕೇವ್ ಸೂಟು. ಇದು ಕೂಡ ಕೇವೆ, ಇದರಲ್ಲಿ ನಾರ್ಮಲ್ ಆಗಿಲ್ಲ. ಇದು ಕೂಡ ಕೇವೆ, ನೋಡ್ತಾ ಇದೆ ನೋಡಿ. ಇದು ಕೂಡ ಕೇವಲ್ಲಿದೆ. ಸ್ಟ್ಯಾಂಡರ್ಡ್ ರೂಮು, ಕ್ಯೂಟ್ ಆಗಿದೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದು ಕೂಡ ಚೆನ್ನಾಗಿರುತ್ತೆ. ಇಲ್ಲೊಂದು ದೊಡ್ಡ ಡಬಲ್ ಬೆಡ್ ಇದೆ, ಇಲ್ಲೊಂದು ಚಿಕ್ಕ ಬೆಡ್ ಇದೆ. ಆಮೇಲೆ ಫುಲ್ಲು ಕೇವ್ ಸ್ಟೈಲಲ್ಲಿ ಡೆಕೋರೇಟ್ ಮಾಡಿಬಿಟ್ಟಿದ್ದಾರೆ, ಫುಲ್ ಕಂಪ್ಲೀಟ್ ಎಲ್ಲಾನು. ಸೊ ಚಿಕ್ಕ ಬಾತ್ರೂಮು. ಆ ಬಾತ್ರೂಮ್ ಕಿಂಗ್ಸ್ ರೂಮ್ ಬಂದ್ಬಿಟ್ಟು ದೊಡ್ಡ ಬಾತ್ರೂಮ್ ಇತ್ತು. ಇದು ಬಂದ್ಬಿಟ್ಟು ಚಿಕ್ಕ ಬಾತ್ರೂಮು. ಈ ಕೇವ್ ಸೂಟ್ ಎಷ್ಟು ಆಶಾ ಪ್ರೈಸು? ಇದು ಬಂದು 7,000 ರೂಪಾಯಿ 1 ನೈಟ್ಗೆ. ಇದಕ್ಕೂ ಕೂಡ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ರೂಮ್ ಬಂದ್ಬಿಟ್ಟು 15,000. ಸದ್ಯಕ್ಕೆ ಈ ರೂಮಲ್ಲಿ ಇದ್ದೀವಿ. ಈಗ ನಾಳೆ 2 ದಿನ ಆದಮೇಲೆ ಆ ರೂಮಿಗೆ ಶಿಫ್ಟ್ ಆಗ್ತೀವಿ. ದೊಡ್ಡದಾಗಿ ಚೆನ್ನಾಗಿದೆ ಅಲ್ಲ. ಸೊ ಇವಾಗ ಹೋಗಿ ಒಂದು ಸ್ವಲ್ಪ ಸಿಟಿ ತಿರುಗಾಡ್ಕೊಂಡು ಬರ್ತೀವಿ. ನಾವು ನಿಮ್ಮನ್ನ ಇವತ್ತು ಕಪ್ಪಡೋಕಿಯಲ್ಲಿ ಸನ್ಸೆಟ್ ವ್ಯೂ ಕರ್ಕೊಂಡ್ಬಂದಿದ್ದೀವಿ. ಇದನ್ನೇನು ಪಾಯಿಂಟ್ ಅಂತಾರೆ ಚಿನ್ನು? ಸನ್ಸೆಟ್ ವ್ಯೂ ಪಾಯಿಂಟ್ ಅಂತಾರೆ. ಇಲ್ಲಿ ಎಲ್ಲ ಕಪ್ಪಡೋಕಿಯಲ್ಲಿ ಎಲ್ಲ ಏರಿಯಾನು ಒಂದೊಂದು ವ್ಯೂ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟವ್ರೆ. ನಮ್ಗೆ ಎಲ್ಲೇ ಹೋದ್ರೂ ಆ್ಯಕ್ಚುಲಿ ಸನ್ಸೆಟ್ ಕಾಣಿಸುತ್ತೆ. ಆದರೆ ಇಲ್ಲಿ ಎಂಟ್ರಿ ಫೀಸ್ ಮಾಡಿಕೊಂಡು ಸನ್ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಬನ್ನಿ ಹೋಗಿ ತೋರಿಸ್ತೀನಿ ನಿಮಗೂ ಆ ಸನ್ಸೆಟ್ ಹೇಗೆ ಕಾಣಿಸುತ್ತೆ ಅಂತ. ಫುಲ್ಲು ವ್ಯೂ ಪಾಯಿಂಟ್ಗೆ ಸ್ವಿಂಗು ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟವ್ರೆ. ಸೊ ಇಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಹಿಂಗೆ ತಿರುಗಿಸ್ತೀನಿ ನೋಡಿ, ವ್ಯೂ ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಸೊ ಸನ್ಸೆಟ್ ವ್ಯೂ ಪಾಯಿಂಟ್ ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗ್ತಾರೆ. ಆ್ಯಕ್ಚುಲಿ ಸನ್ಸೆಟ್ ಅಷ್ಟೇ ಡ್ರಾಮ್ಯಾಟಿಕ್ ಅಲ್ಲ, ನೀವು ನೋಡ್ತಾ ಇರಲ್ಲ, ಅದು ರೆಡ್ ಸ್ಟೋನ್ಸ್. ಆ್ಯಕ್ಚುಲಿ ರೆಡ್ ಸ್ಟೋನ್ಸು ಆ ಸೂರ್ಯನ ಕಿರಣ ಬಿದ್ದಾಗ ಪ್ರಕಾಶಿಸುತ್ತೆ. ಅದನ್ನ ನೋಡೋಕ್ಕೆ ಜನ ಎಲ್ಲೆಲ್ಲಿಂದನೋ ಬರ್ತಾರೆ. ನಾವು ಓಡ್ಕೊಂಬಂದು ಜೊತೆಗೆ ನಿಮ್ಗೆ ಕೂಡ ತೋರಿಸಿದ್ದೀವಿ.